472 ಎಕರೆ ಎಲ್ಲ ಫ್ರಾಡ್ ಮಾಡಿದ್ದಾರೆ. ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ನಾವು ಸ್ಟೇಷನ್ ಹತ್ರಕ್ಕೆ ಹೋಗಿ ಇಲ್ಲಾಂದರೆ ಜಮೀನು ಹತ್ರಕ್ಕೆ ಹೋಗಿ ನೇಡ ಹಾಕ್ಕೊಂಡು ಸತ್ತೋಗ್ತೀವಿ. ಸಮಸ್ಯೆ ಬಗೆಹರಿಯದಿದ್ದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ವಿಷ ಕುಡಿದು ನೇಣು ಹಾಕಿಕೊಳ್ತೇವೆ ಎಂದು ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ವಡ್ರೇವು ಗ್ರಾಮದ ರೈತರು ಆಗ್ರಹಿಸಿದ್ರು. ವಡ್ರೇವು ಗ್ರಾಮದ ರೈತರ 472 ಎಕರೆ ಜಮೀನು ನಕಲು ದಾಖಲೆ ಸೃಷ್ಟಿ ಮಾಡಿ ಕಬಳಿಸಲು ಮುಂದಾಗಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ನಾಗಲಮಡಿಕೆ ಹೋಬಳಿಯ ವಡ್ರೇವು ಗ್ರಾಮ ವ್ಯಾಪ್ತಿಯಲ್ಲಿ ಸುಮಾರು 108 ಅಗ್ರಿಮೆಂಟ್ ಪತ್ರಗಳಿಗೆ ನಕಲು ಸಹಿ ಮಾಡಿ ಭೂಮಿ ಕಬಳಿಸಲು ಮುಂದಾದ ಪ್ರಕರಣ ಬೆಳಕಿಗೆ ಬಂದಿದೆ. ಇದರಿಂದ ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಅದು ಒಂದಲ್ಲ ಎರಡಲ್ಲ, 472 ಎಕರೆ ಜಮೀನನ್ನ ಕಬಳಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. 473 ಎಕರೆ ಜಮೀನೆಲ್ಲ ಬೋಗಸ್ ಸಿಗ್ನೇಚರ್ ಮಾಡಿಸ್ಕೊಂಡು ಎಲ್ಲ ಅಗ್ರಿಮೆಂಟ್ ಮಾಡಿಸಿದಂಗೆ ಅವ್ರಿಗೆ ಒಬ್ಬರಿಗೆ 2 ಲಕ್ಷ, ಒಬ್ಬೊಬ್ರಿಗೆ 3 ಲಕ್ಷ, 5 ಲಕ್ಷ ಇಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀವಿ. ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಫೋರ್ಜರಿ ಸಿಗ್ನೇಚರ್ಗಳನ್ನ ಮಾಡಿಸ್ಕೊಂಡು ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಅಗ್ರಿಮೆಂಟಲ್ಲಿ ಒಂದು ವೇಳೆ ನಾವು ರಿಜಿಸ್ಟ್ರೇಷನ್ಗೆ ನಾಳೆ ದಿವಸ ಬಂದಿಲ್ಲ ಅಂದ್ರೂ ಅದರಿಂದ ನಮ್ಮದು ಯಾವುದು ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಯಾವುದೇ ಸಂಬಂಧ ಇರುವುದಿಲ್ಲ. ಆ ಥರ ನಾವು ರಿಜಿಸ್ಟ್ರೇಷನ್ಗೆ ಬಾರದೇ ಇದ್ದರೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಂತ ಮೆನ್ಷನ್ ಮಾಡಿದ್ದಾರೆ ಸರ್. 2500 ಎಕರೆ ದಾಖಲಾತಿಗಳು ಕೊಟ್ಟಿದ್ದಾರೆ ಅಂತ ಅವರಿಗೆ, ಕಂಪ್ನಿಯವ್ರಿಗೆ. ಅವ್ರು ಟೋಕನ್ ಕೊಟ್ಟಿದ್ದಾರೆ ಇವ್ರಿಗೆ. ಯಾವ ಕಂಪ್ನಿ ಅಂತ ಹೇಳಿಲ್ಲ, ಕಂಪ್ನಿ ಯಾವುದು ಅಂತ ಹೇಳಿಲ್ಲ, ಅವ್ರು ಮೆನ್ಷನ್ ಮಾಡಿಲ್ಲ, ಯಾವ ಧ್ವನಿಯಲ್ಲಿ ಹೇಳಿಲ್ಲ. ಒಂದು ಕಾಲ್ ರೆಕಾರ್ಡ್ಗೂ ಒಂದು 23 ನಿಮಿಷ ಆಯ್ತು ಇದ್ರ ಬಗ್ಗೆ. ಅದಕ್ಕಾಗಿ ಯಾರು ಏನು ಇವಾಗ ಅರೆಸ್ಟ್ ಮಾಡಿ ಆಮೇಲೆ ಬಿಟ್ಟಿದ್ದಾರೆ. ಯಾರಿಗೆ ಅರೆಸ್ಟ್ ಮಾಡಿರೋದು? ಯಾರಿಗೆ? ರಾಮಪ್ಪ ಅನ್ನೋರಿಗೆ ಅರೆಸ್ಟ್ ಮಾಡಿದ್ದಾರೆ. ಯಾರ ಹೆಸರಿಗೆ ಅಗ್ರಿಮೆಂಟ್ ಆಗಿದೆ ಅದು? ಅದು ಹಿಂದೂಪುರ ತಾಲೂಕು ಪರಿಗಿ ಗ್ರಾಮ. ಅವ್ರದ್ದು ಪರಿಗಿ ಗ್ರಾಮನ ಉಗ್ರನರಸಿಂಹಪ್ಪ ಅಂತ ಹೇಳಿ ಅವ್ರ ಹೆಸರು. ಅದರಲ್ಲಿ ಇವ್ರದ್ದು ಧ್ವನಿ ಐತೆ, ಅದು ಕಾಲ್ ರೆಕಾರ್ಡ್ ಐತೆ ರಾಮಪ್ಪನವ್ರದ್ದು. ಅದು ಉಗ್ರನರಸಿಂಹಪ್ಪಿಗೆ ಈ ಕಡೆ ದಾಖಲಾತಿಗಳು ಅವ್ರಿಗೇನು ಗೊತ್ತಿರಲ್ವಲ್ಲ, ಇವ್ರು ಕೊಟ್ಟಿದ್ರೆ ತಾನೇ ಅವ್ರಿಗೆ ಗೊತ್ತಾಗೋದು. ಪ್ರತಿ ಅಗ್ರಿಮೆಂಟ್ಗೂ ಒಂದು ರಾಮ ಅಂತ. ಅನಂತಪುರ ಜಿಲ್ಲೆ ಹಿಂದೂಪುರ ತಾಲೂಕಿನ ಪರಗಿ ಗ್ರಾಮದ ಸೀತಾರಾಮ್ ಬಡಾವಣೆಯ ಉಗ್ರ ನರಸಿಂಹಪ್ಪ ಹೆಸರಿಗೆ 472 ಅಗ್ರಿಮೆಂಟ್ಗಳು ಆಗಿವೆ. ಇನ್ನು ನಮ್ಮ ಗಮನಕ್ಕೆ ಬಾರದೆ ನಮ್ಮ ಹೆಸರಿನಲ್ಲಿರೋ ಜಮೀನುಗಳು ಅಗ್ರಿಮೆಂಟ್ ಆಗಿವೆ ಎಂದು ರೈತರು ಆರೋಪ ಮಾಡುತ್ತಿದ್ದಾರೆ. ಇನ್ನು ವಿಪರ್ಯಾಸ ಎಂದರೆ ಸೆಪ್ಟೆಂಬರ್ 20, 2024ರಂದು ಈ ಅಗ್ರಿಮೆಂಟ್ ಸ್ಟ್ಯಾಂಪ್ ಪಡೆಯಲಾಗಿದೆ. ಅಗ್ರಿಮೆಂಟ್ ಆಗಿರುವ ದಿನಾಂಕವನ್ನ ಗಮನಿಸಿದ್ರೆ ಈ ಕೃತ್ಯದಲ್ಲಿ ದೊಡ್ಡ ಜಾಲವೇ ಭಾಗಿಯಾಗಿದೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗುತ್ತೆ. ತಲಾರ್ ರಾಮಪ್ಪ ಅಂದ್ಬಿಟ್ಟು 473 ಎಕರೆ ರೈತರಿಗೆ ಸಂಬಂಧ ಇಲ್ಲ, ಅದು ಬೋಗಸ್ ಅಗ್ರಿಮೆಂಟ್ ಮಾಡಿಕೊಂಡು ಎಲ್ಲ ರೈತರದು ಅವರೇ ಸೈನ್ ಮಾಡಿಕೊಂಡು 2 ಲಕ್ಷ ಕೊಟ್ಟಿದ್ದೀವಿ, 3 ಲಕ್ಷ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವ್ರ ಗಮನಕ್ಕೆ ಹೋಗಿ ನಾವು ಕೇಳಿದ್ರೆ ಅವ್ರು ನಮಗೇನು ಗೊತ್ತಿಲ್ಲ, ನಾನು ಒಂದು 10 ಡೇಸ್ ಆದಮೇಲೆ ನಾನು ಕೊಡ್ತೀನಿ ಹೇಳ್ತೀನಿ ಅಂತ ಹೇಳ್ತಾವ್ರೆ ಸರ್. ನಾವು ತಿರುಮನಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವರು ನಮಗೆ ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಏನಾಗೈತೆ ನಿಮ್ಮ ಜಮೀನೇನು ಏನಾಗಿಲ್ವಲ್ಲ, ನೀವು ಸುಮ್ಮನೆ ಮನೆಗೆ ಹೋಗಿ ನಿಮ್ಮ ಜಮೀನಲ್ಲಿ ಹೋಗಿಲ್ಲ ಅಂತ ಅವರು ಕೇರ್ಲೆಸ್ ಮಾಡ್ತಾರೆ ಸರ್ ನಮಗೆ. ಇನ್ನು ಈ ಗೋಲ್ಮಾಲ್ ವಿಚಾರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಹಾಗೂ ಪೊಲೀಸ್ ಇಲಾಖೆಗೆ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಎಸ್ಪಿ ಸೂಕ್ತ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಕಲ್ಪಿಸುವಂತೆ ರೈತರು ಆಗ್ರಹಿಸಿದರು. ನಮ್ಮ ಜಮೀನು 7 ಎಕರೆ ಐತೆ, ಬೋಗಸ್ ಅಗ್ರಿಮೆಂಟ್ ಮಾಡಿಕೊಂಡು ಇವ್ರ ದುಡ್ಡು ತಗೊಂಡು ಸರ್ವೆ ನಂಬರ್ ಎಲ್ಲ ರೈತರದ್ದು ಕಲೆಕ್ಟ್ ಮಾಡಿ ಬೋಗಸ್ ಸೈನ್ ಹಾಕಿಬಿಟ್ಟು ದುಡ್ಡು ತಗೊಂಡಿದ್ದಾರೆ. ಇವತ್ತು ನಮ್ಮ MLA ಸಾಹೇಬ್ಗೆ ಗಮನಕ್ಕೆ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಸಾಹೇಬರು, DC AC ಸಾಹೇಬರು ನಮ್ಗೆ ಸ್ವಲ್ಪ ನ್ಯಾಯ ಮಾಡಿಕೊಡ್ಬೇಕು ಅಂತ ವಿನಂತಿ. 472 ಎಕರೆ ಎಲ್ಲ ಫ್ರಾಡ್ ಮಾಡಿದ್ದಾರೆ. ಇದೇನು ನಮ್ಗೆ ನ್ಯಾಯ ಕೊಟ್ಟಿಲ್ಲ ಅಂದರೆ ನಾವು ಸ್ಟೇಷನ್ ಹತ್ರಕ್ಕೆ ಹೋಗಿ ಇಲ್ಲಾಂದರೆ ಜಮೀನು ಹತ್ರಕ್ಕೆ ಹೋಗಿ ನೇಡ ಹಾಕ್ಕೊಂಡು ಸತ್ತೋಗ್ತೀವಿ. ನಮ್ಗಿರೋದೇ ನಮ್ಮ ಅಪ್ಪಗಳು, ನಮ್ಮ ತಂದೆ ತಾಯಿಗಳು ಅದೇ ಕೊಟ್ಟಿರೋದು. ಇನ್ನು ಅದು ಇಲ್ಲ ಅಂದರೆ ನಾವು ಎಲ್ಲಿ ಹೋಗ್ಬೇಕು, ಎಲ್ಲಿ ಜೀವನ ಮಾಡಬೇಕು? ಇನ್ನು ಈ ಪ್ರಕರಣದಲ್ಲಿ ರಾಮು ಹಾಗೂ ಉಗ್ರ ನರಸಿಂಹ ಅವರನ್ನ ಪೊಲೀಸರು ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.